ಹಾಯ್ ಹಲೋ ನಮಸ್ಕಾರ ಮಕ್ಕಳೇ. 95% ಪ್ಲಸ್ ಮಿಡ್ ಟರ್ಮ್ ಅಲ್ಲಿ ಹಾಫ್ ಇಯರ್ ಅಲ್ಲಿ ಸ್ಕೋರ್ ಮಾಡೋದು ತುಂಬಾ ಈಸಿ. ಏನ್ ಸರ್ ಏನ್ ಹೇಳ್ತಾ ಇದ್ದೀರಾ ಅಂತೀರಾ? ಇಲ್ಲ ಮಗು, ಇದನ್ನ ನಾನು ಎಕ್ಸ್ಪೀರಿಯನ್ಸ್ ನ ಆಧಾರದ ಮೇಲೆ ಹೇಳ್ತಾ ಇದ್ದೇನೆ. ನಿಮಗೆ ಅನಿಸ್ಬಹುದು ಇಲ್ಲಿ ತನಕ ನಾನು ಏನೂ ಓದಿಲ್ಲ, ನನ್ನ ಹತ್ರ ಆಗಲ್ಲ ಅಂತ. ಬಟ್ ಬಿಲೀವ್ ಮಿ, ಯು ಕ್ಯಾನ್ ಡೂ ಇಟ್. ಯಾಕಂದ್ರೆ 95% ಪ್ಲಸ್ ಸ್ಕೋರ್ ಮಾಡಲಿಕ್ಕೆ ಸ್ವಲ್ಪ ಹ್ಯಾಕ್ಸ್ಗಳಿವೆ. ಅದನ್ನ ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ನೀವು ಆ ರೇಂಜಿಗೆ ಬಂದೇ ಬರ್ತೀರಾ. ಓಕೆನಾ? ಫಸ್ಟ್ ಆಫ್ ಆಲ್ ಎಲ್ಲರೂ ಸಹ ಕಮೆಂಟ್ ಅಲ್ಲಿ ಐ ಕ್ಯಾನ್ ಅಂತ ಹಾಕಿ. ಯಾಕಂದ್ರೆ ಎಲ್ಲಿ ತನಕ ನೀವು ನಿಮ್ಮನ್ನ ನಂಬಲ್ವೋ, ಜಗತ್ತು ಏನ್ ಹೇಳುತ್ತೋ ಅದನ್ನೇ ನೀವು ರಿಯಾಲಿಟಿ ವಾಸ್ತವ ಅಂತ ನಂಬ್ಕೊಳ್ತೀರಾ. ಆ ರೀತಿ ಆಗೋದು ಬೇಡ. ನಿಮ್ಮ ರಿಯಾಲಿಟಿಯನ್ನ ನೀವೇ ಕಟ್ಕೊಳ್ಳಿ. ನೀವು ನಿಮ್ಮನ್ನ ನಂಬಿ ಅದಾದ್ಮೇಲೆ ಜಗತ್ತೇ ನಿಮ್ಮನ್ನ ನಂಬತ್ತೆ. ನೀವೇ ನನ್ನ ಹತ್ರ 95% ಆಗಲ್ಲ ಅಂದ್ರೆ ಉಳಿದವ್ರು ಏನ್ ಹೇಳ್ತಾರೋ ಅದನ್ನೇ ನೀವು ಒಪ್ಕೊಂಡು ಹೋಗ್ತೀರಾ. ಆ ರೀತಿ ಆಗೋದು ಬೇಡ. ನೀವು ಗ್ಯಾರಂಟಿ ಆಗಿ ಸ್ಕೋರ್ ಮಾಡಬಹುದು. ನಾನು ಹೇಳ್ತಾ ಇರುವಂತಹ ಸ್ಟೆಪ್ಸ್ಗಳನ್ನ ಫಾಲೋ ಮಾಡೇ ಮಾಡ್ತೀರಾ ಅನ್ನೋ ಭರವಸೆ ನನಗಿದೆ. ಏನ್ ಮಾಡಬೇಕು ಸರ್ ಅಂತೀರಾ? ಸಿಂಪಲ್. ಫಸ್ಟ್ ನಮಗೆ ಈ ಮೂಮೆಂಟ್ ಅಲ್ಲಿ ಒಂದು ಥಿಂಗ್ ಬೇಕೇ ಬೇಕು, ಕಾನ್ಫಿಡೆನ್ಸ್. ಕನ್ನಡದಲ್ಲಿ ಆತ್ಮವಿಶ್ವಾಸ ಅಂತ ಕರಿತೇವೆ, ಸೆಲ್ಫ್ ಕಾನ್ಫಿಡೆನ್ಸ್. ಈ ಕಾನ್ಫಿಡೆನ್ಸ್ ಅನ್ನ ಹೇಗೆ ತೆಗೆದುಕೊಳ್ಳೋದು? ಯಾಕಂದ್ರೆ ಅಟ್ ದಿಸ್ ಮೂಮೆಂಟ್ ಪ್ಯಾನಿಕ್ಕು, ಸ್ಟ್ರೆಸ್ಸು, ಇಷ್ಟೊಂದು ಸಿಲೆಬಸ್ಸು, ಏನ್ ಮಾಡೋದು ಇವೆಲ್ಲ ನಿಮ್ಮ ತಲೆಯಲ್ಲಿ ಓಡ್ತಾ ಇರತ್ತೆ. ಅದಕ್ಕೋಸ್ಕರ ಫಸ್ಟ್ ಈ ಕಾನ್ಫಿಡೆನ್ಸ್ ಅನ್ನ ತೆಗೆದುಕೊಳ್ಬೇಕು ಅಂದ್ರೆ ನಾವು ಒಂದು ಕ್ವಾಂಟಿಟಿಯನ್ನ ಅಚೀವ್ ಮಾಡಬೇಕು. ಹಾಗಂದ್ರೆ ಏನು? ಸಿಂಪಲ್. ಈಗ ನಿಮ್ಮ ಮಿಡ್ ಟರ್ಮಿಗೆ ಕಲೆಕ್ಟಿವ್ ಆಗಿ ನೋಡೋದಾದ್ರೆ ಒಂದು 40 ಚಾಪ್ಟರ್ಸ್ಗಳು ಇವೆ ಅಂದ್ಕೊಳ್ಳೋಣ. ಮ್ಯಾಕ್ಸಿಮಮ್ ಹೇಳ್ತಾ ಇದ್ದೇನೆ, ಮ್ಯಾಕ್ಸಿಮಮ್ 40 ಚಾಪ್ಟರ್ಸ್ ಅಂತ ಇಟ್ಕೊಂಡು ಟೋಟಲ್ ನೋಡೋದಾದ್ರೆ ಈ 40 ಚಾಪ್ಟರ್ಸ್ಗಳಲ್ಲಿ ಈ ಮೂಮೆಂಟಿಂದ ನಾವು ಸ್ಟಾರ್ಟ್ ಮಾಡಿ ನೆಕ್ಸ್ಟ್ 1 ವೀಕಲ್ಲಿ ನಾನು ಇದರಲ್ಲಿರುವಂತಹ ಈಸಿ ಆಗಿರುವಂಥದ್ದು ಇರ್ಬೋದು, ಏನೇ ಇರಬಹುದು, ಆಲ್ಮೋಸ್ಟ್ 20 to 25 ಚಾಪ್ಟರ್ಸ್ಗಳನ್ನ ಮುಗಿಸ್ತೇನೆ ಅಂದ್ಕೂಡ್ಲೆ ನಿಮ್ಮ ಕ್ವಾಂಟಿಟಿ ಅಚೀವ್ ಆಗತ್ತೆ. ಅದನ್ನ ಕಂಪ್ಲೀಟ್ ಮಾಡ್ತಾ ಮಾಡ್ತಾ ನಿಮ್ಮ ಕಾನ್ಫಿಡೆನ್ಸು ಬೂಸ್ಟ್ ಆಗತ್ತೆ. ಆ ಕಾನ್ಫಿಡೆನ್ಸೇ ಮುಂದೆ ನಿಮಗೆ ಉಳಿದಿರುವಂತಹ ರಿಸಲ್ಟ್ನಲ್ಲೂ ಕಾಣತ್ತೆ. ಇದು ಒಂದು ಪರ್ಫೆಕ್ಟ್ ಆಗಿರುವಂತಹ ಲೂಪು, ಒಂದರ ಮೇಲೆ ಒಂದು ಡಿಪೆಂಡ್ ಆಗಿದೆ. ಚೈನ್ ಆಫ್ ಇವೆಂಟ್ಸ್ ಅಂತ ಕರಿಬಹುದು. ನಾವು ಎಷ್ಟು ಚಾಪ್ಟರ್ಸ್ಗಳನ್ನ ಕಂಪ್ಲೀಟ್ ಮಾಡ್ತೇವೋ ಕ್ವಿಕ್ ಆಗಿ, ಅಷ್ಟೇ ನಮ್ಮ ಕ್ವಾಂಟಿಟಿನೂ ಮುಗಿಯುತ್ತೆ, ಸ್ಟ್ರೆಸ್ಸು ಕಡಿಮೆ ಆಗ್ತಾ ಹೋಗುತ್ತೆ. ಯಾಕಂದ್ರೆ ನಮ್ಗೆ ಒಳಗೆ ಭರವಸೆ ಬರುತ್ತೆ, ಓ ಒಳ್ಳೇದಾಯ್ತು, ನಾನು 2 ಚಾಪ್ಟರ್ಸ್ ಮುಗಿಸ್ತೆ, 3 ಚಾಪ್ಟರ್, 4 ಚಾಪ್ಟರ್, ಇದೇ ರೀತಿ ಕ್ವಾಂಟಿಟಿ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಅದಾದ್ಮೇಲೆ ಅದೇ ಮುಂದೆ ಕಾನ್ಫಿಡೆನ್ಸಿಗೆ ಬರುತ್ತೆ. ಆ ಕಾನ್ಫಿಡೆನ್ಸೇ ನಿಮ್ಮನ್ನ ಮುಂದೆ ಡ್ರೈವ್ ಮಾಡುತ್ತೆ ಉಳಿದಿರುವಂತಹ ಡಿಫಿಕಲ್ಟ್ ಹಾಗೆ ಚಾಪ್ಟರ್ಸ್ಗಳನ್ನ ಕಂಪ್ಲೀಟ್ ಮಾಡಲಿಕ್ಕೆ. ಇಲ್ಲಿ ತನಕ ಅರ್ಥ ಆಗ್ತಾ ಇದ್ರೆ ವಿಡಿಯೋವನ್ನ ಲೈಕ್ ಮಾಡಿ. ಇದರಿಂದ ನನಗೂ ಸಹ ಗೊತ್ತಾಗತ್ತೆ ಯು ಆರ್ ವಿತ್ ಮೀ ಅಂತ. ಸಿಂಪಲ್ ಆಗಿರುವಂತಹ ಸ್ಟೆಪ್ಸ್ಗಳಾಗಿವೆ, ಇವುಗಳನ್ನ ಫಾಲೋ ಮಾಡಬೇಕು ಅಷ್ಟೇ. ಓಕೆ ಸರ್, ಇವೆಲ್ಲ ಕಾನ್ಫಿಡೆನ್ಸು, ಕ್ವಾಂಟಿಟಿ ಎಲ್ಲ ಹೇಳಿದ್ರಿ, ಬಟ್ ಈ ಚಾಪ್ಟರ್ಸ್ಗಳನ್ನ ಮುಗಿಸೋದು ಹೇಗೆ? ಇದು ನಿಮ್ಮ ಪ್ರೈಮರಿ ಪ್ರಾಬ್ಲಮ್ ಆಗಿರುವಂತಹದ್ದು. ಈ ಮೂಮೆಂಟಲ್ಲಿ ನಾನು ಹೇಳೋದು ಏನು? ಏನೇ ಮಿಸ್ ಮಾಡಿದ್ರು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಮಿಸ್ ಮಾಡಬಾರ್ದು. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಎಲ್ಲಿ ಸಿಗತ್ತೆ? ಸಿಂಪಲ್ಲು. ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳಿಗೆ ನಿಮಗೋಸ್ಕರ ಕ್ವಶನ್ ಬ್ಯಾಂಕ್ ಕೊಟ್ಟಿದ್ದಾರೆ. ಆ ಕ್ವಶನ್ ಬ್ಯಾಂಕ್ಗಳಲ್ಲಿ ಯಾವ್ದಾದ್ರ ಮುಂದೆ ಇಯರ್ಸ್ಗಳು ಮೆನ್ಷನ್ ಆಗಿದೆಯೋ ಅವು ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳು, ಅವೇ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಆಗಿರುವಂತಹದ್ದು. ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಎಲ್ಲಿ ಸಿಗತ್ತೆ ಅನ್ನೋ ಒಂದು ಸೀಕ್ರೆಟ್ ಅನ್ನ ನಿಮ್ಗೆ ಹೇಳಿದ್ದೇನೆ. ಇದು ನಿಮ್ಗೆ ಎಲ್ಲೂ ಸಿಗಲ್ಲ, ಇದು ಇಲ್ಲೇ ಸಿಗುವಂತಹದ್ದು, ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಸೀಕ್ರೆಟು. ಏನು? ಕ್ವಶನ್ ಬ್ಯಾಂಕಿಗೆ ಹೋಗ್ತೀರಾ, ಪ್ರತಿ ಚಾಪ್ಟರ್ನಲ್ಲೂ ಕ್ವಶನ್ಸ್ಗಳ ಮುಂದೆ ಅವ್ರು ರೆಡ್ ಅಲ್ಲಿ ಮಾರ್ಕ್ ಮಾಡಿರ್ತಾರೆ ಪ್ರೀವಿಯಸ್ ಇಯರ್ದು ಅಂತ. ಅದನ್ನ ನೀವು ಮೊದಲು ಮಾಡಿ, ಅದರಿಂದ ನಿಮಗೆ ಗೊತ್ತಾಗತ್ತೆ ಯಾವ ರೀತಿಯ ಕ್ವಶನ್ಸ್ಗಳನ್ನ ಸೆಟ್ ಮಾಡ್ತಾರೆ, ಎಕ್ಸ್ಪೆಕ್ಟೇಷನ್ ಏನಿದೆ ಪೇಪರ್ ಸೆಟ್ ಮಾಡೋದು, ಹಾಗೆ ಯಾವುದನ್ನ ಅವರು ಇಂಪಾರ್ಟೆಂಟ್ ಅಂತ ಕನ್ಸಿಡರ್ ಮಾಡ್ತಾರೆ.
ಇದರ ಜೊತೆಗೆ ಕಾನ್ಸೆಪ್ಟ್ಸ್ಗಳನ್ನ ಕ್ಲಾರಿಟಿ ಮಾಡ್ಕೊಳ್ತಾ ಹೋಗಿ. ಯಾಕಂದ್ರೆ ನೀವು ಕ್ವಶನ್ಸ್ಗಳನ್ನು ಮಾಡ್ತೀರಾ, ಬಟ್ ಅದನ್ನ ಬಾಯ್ ಹಾರ್ಟ್ ಹಾಕ್ಲಿಕ್ಕೆ ಹೋಗಬೇಡಿ. ಅದರ ಹಿಂದೆ ಇರುವಂತಹ ಕಾನ್ಸೆಪ್ಟ್ಸ್ಗಳನ್ನ ತಿಳ್ಕೊಳ್ಳಿ. ಅದೇ ನಿಮಗೆ ಬೇಕಾದಂತಹ ಕಾನ್ಫಿಡೆನ್ಸು, ಭರವಸೆಯನ್ನ ಕೊಡತ್ತೆ. ನಾನು ಈ ವಿಡಿಯೋವನ್ನ ಎಳೆಯಲ್ಲ, ಏನೂ ಮಾಡಲ್ಲ, ನಿಮಗೆ ಸಿಕ್ಕಾಪಟ್ಟೆ ಸಿಂಪಲ್ ಆಗಿರುವಂತಹ ಸ್ಟೆಪ್ಸ್ಗಳನ್ನ ಕೊಡ್ತಾ ಇದ್ದೇನೆ. ನಾನು ಹೇಳಲಿಕ್ಕೆ ಕೂತ್ರೆ ಇನ್ನೂ ಟೈಮ್ ತಗೊಳ್ಬಹುದು, 10 ನಿಮಿಷ 20 ನಿಮಿಷ, ಬಟ್ ಇಲ್ಲ, ನನ್ನ ಮೋಟಿವ್ ಈ ವಿಡಿಯೋದು ಸಿಂಪಲ್ ಇದೆ. ನಿಮಗೆ ಡೈರೆಕ್ಟ್ ಆಗಿ 2 ರಿಂದ 3 ಆಕ್ಷನ್ ಸ್ಟೆಪ್ಸ್ಗಳು ಸಿಗಬೇಕು. ಅದರಿಂದ ನಿಮ್ಮ ಮಾರ್ಕ್ಸು ಹೆಚ್ಚಿಗೆ ಆಗಬೇಕು. ಕೊನೆಗೆ ಅದು 95% ಪ್ಲಸ್ಸಿಗೆ ರೀಚ್ ಆಗಬೇಕು. ಅದಕ್ಕೋಸ್ಕರ ಫಸ್ಟ್ ಸ್ಟೆಪ್ಪು ಚಾಪ್ಟರ್ಸ್ಗಳನ್ನ ಕಂಪ್ಲೀಟ್ ಮಾಡೋದು. ಸ್ಮಾಲ್ ಚಾಪ್ಟರಲ್ಲಿ ಏನೇ ಇರಲಿ ಅದನ್ನು ಮುಗಿಸ್ತಾ ಹೋಗಿ ಕ್ವಿಕ್ ಆಗಿ. ಆಯಿತು ಚಾಪ್ಟರು ಹೇಗೆ ಆಯಿತು ಅಂತ ಹೇಳ್ತೀರಾ, ನೀವು ನೋಟ್ಸ್ಗಳನ್ನ ಬರ್ಕೊಂಡಿದ್ದೀರಾ, ಹಾಗೆ PYQsಗಳನ್ನ ಮಾಡಿದ್ದೀರಾ, ಟೆಕ್ಸ್ಟ್ ಬುಕ್ಕಿನ ಕ್ವಶನ್ ಆನ್ಸರ್ ಆಗಿದೆಯಾ, ಇವೆಲ್ಲ ಆದಮೇಲೆ ಕೊನೆ ಕ್ವಶನ್ ಬ್ಯಾಂಕಿಗೆ ಹೋಗೋಣ. ಯಾಕಂದರೆ ಒಂದ್ಸಲ ನಮ್ಮ ಬೇಸ್ ಸೆಟ್ ಆಯಿತು ಅಂದರೆ ಅದಾದಮೇಲೆ ಯಾವುದೇ ರೀತಿಯ ಕ್ವಶನ್ಸ್ಗಳು ಬಂದರೂ ಸಹ ನಾವು ಅದನ್ನು ಅಟ್ಯಾಕ್ ಮಾಡಬಹುದಾಗಿದೆ. ಹೇಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಫೈಂಡ್ ಔಟ್ ಮಾಡೋದು ಅದನ್ನು ಸಹ ನಿಮಗೆ ಹೇಳಿದ್ದೇನೆ. ಆ ಇಂಪಾರ್ಟೆಂಟ್ ಕ್ವಶನ್ಸ್ಗಳಿಂದ ನಿಮಗೆ ಹೇಗೆ ಹೆಲ್ಪ್ಫುಲ್ ಆಗುತ್ತೆ ಪ್ರಿಪೇರ್ ಮಾಡಲಿಕ್ಕೆ ಅದನ್ನು ಸಹ ನಿಮಗೆ ಹೇಳಿದ್ದೇನೆ. ಆ್ಯಂಡ್ ಐ ಹೋಪ್ ಯು ಆಲ್ ವಿಲ್ ಗೆಟ್ ಗ್ರೇಟ್ ಮಾರ್ಕ್ಸ್ ಮಕ್ಕಳೇ. ಯಾಕಂದರೆ ಯು ಆಲ್ ಹ್ಯಾವ್ ದ ಏನು ಕೆಪಬಿಲಿಟಿ ಟು ಡೂ ದ್ಯಾಟ್. ನನಗೆ ಪೂರ್ತಿ ಭರವಸೆ ಇದೆ. ಇಟ್ಸ್ ಜಸ್ಟ್ ದ್ಯಾಟ್ ನಿಮಗೆ ಎಲ್ಲ ಸ್ಟ್ರೆಸ್ ಅನ್ನಿಸ್ತಾ ಇರುತ್ತೆ, ಕಂಪ್ಯಾರಿಸನು ಅದು ಇದು ಅಂತ. ಈ ಮೂಮೆಂಟಲ್ಲಿ ನಾವು ಕಾಮ್ ಆಗಿ ನಮ್ಮ ಮುಂದೆ ಏನು ಗುರಿ ಇದೆಯೋ ಅದ್ರ ಮೇಲೆ ಫೋಕಸ್ ಮಾಡ್ತಾ ಹೋಗೋಣ. ಎಕ್ಸ್ಟರ್ನಲ್ ನಾಯ್ಸನ್ನೆಲ್ಲ ಪಕ್ಕಕ್ಕಿಡೋಣ, ಸ್ಟ್ರೇಟ್ ಆಗಿ ಫೋಕಸ್ ಇಟ್ಕೊಳ್ಳೋಣ. ಚಾಪ್ಟರ್ಸ್ಗಳನ್ನ ಕಂಪ್ಲೀಟ್ ಮಾಡೋದು, ಅದಾದಮೇಲೆ PYQs ಇರ್ಬೋದು, ಕ್ವಶನ್ ಬ್ಯಾಂಕ್ ಇರ್ಬೋದು, ಅವುಗಳನ್ನ ಮಾಡೋದು, ಕಾನ್ಫಿಡೆನ್ಸನ್ನು ಬೂಸ್ಟ್ ಮಾಡ್ಕೊಳ್ತಾ ಹೋಗೋದು, ಮಿಡ್ ಟರ್ಮನ್ನು ಕರೆಕ್ಟಾಗಿ ಟ್ಯಾಕಲ್ ಮಾಡೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ನಿಮ್ಮ ಪರೀಕ್ಷೆಯ ಶಿಕ್ಷಕನಾಗಿರುವಂತಹ ನಾನು ಆದರ್ಶ್ ಸರ್ ನಿಮ್ಮ ಜೊತೆಗೆ ಪ್ರತಿಯೊಂದು ಸ್ಟೆಪ್ಪಲ್ಲಿ ಇರ್ತೇನೆ. ನೀವು ತಿಳಿಸಿ, ಸರ್ ನನಗೆ ಈ ರೀತಿಯ ಪ್ರಾಬ್ಲಮ್ ಆಗ್ತಾ ಇದೆ, ಅದ್ರ ಮೇಲೆ ವಿಡಿಯೋ ಮಾಡಿ, ಅದ್ರ ಮೇಲೆ ನಾನು ಮಾಡ್ತೇನೆ. ಯಾಕಂದರೆ ನೀವೇನೇ ಹೇಳಿದ್ರು ಇಟ್ಸ್ ಮೋರ್ ಲೈಕ್ ನನಗೆ ನಿಮ್ಮ ಜೊತೆ ಮಾತನಾಡಲಿಕ್ಕೆ ಇರುವಂತಹ ಒಂದೇ ಒಂದು ಮಾಧ್ಯಮ ಅಂದರೆ ಕಮೆಂಟು. ಹೀಗಾಗಿ ಆದಷ್ಟು ಕಮೆಂಟ್ ಮಾಡಿ. ನಾನು ಪ್ರತಿಯೊಂದು ಕಮೆಂಟನ್ನು ನೋಡ್ತೇನೆ, ಹೀಗಾಗಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಆದಷ್ಟು ಖುಷಿಯಾಗಿರಿ, ನಗ್ತಾ ಇರಿ. ಸ್ಟ್ರೆಸ್ ಇರುತ್ತೆ, ಯಾಕಂದರೆ ನೀವು ಸೀರಿಯಸ್ ಆಗಿ ತೆಗೆದುಕೊಳ್ತಿದ್ದೀರಾ ನಿಮ್ಮ PU ಜರ್ನಿಯನ್ನು. ಇಟ್ಸ್ ಓಕೆ, ಬಟ್ ಆ ಸ್ಟ್ರೆಸ್ಸು ನಮ್ಮನ್ನು ಮೋಟಿವೇಟ್ ಮಾಡಬೇಕು, ನಮ್ಮನ್ನು ಹೆದರಿಸಬಾರ್ದು. ಅದೇ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು. ಆ್ಯಂಡ್ ಯಾವಾಗ ಸ್ಟ್ರೆಸ್ ಅನಿಸುತ್ತೋ 32 ಹಲ್ಲುಗಳನ್ನ ಜಗತ್ತಿಗೆ ತೋರಿಸ್ತಾ ಇರಿ. ಯಾಕಂದರೆ ಅದೇ ಆ ನಗುವೆ 50% ಸ್ಟ್ರೆಸ್ಸನ್ನು ಕಡಿಮೆ ಮಾಡುತ್ತೆ. ಅದನ್ನು ನಾನು ಸಹ ಮಾಡ್ತೇನೆ. ಆದಷ್ಟು ನಗ್ತಾ ಇರಿ, ನಗಸ್ತಾ ಇರಿ. ನಮ್ಮ ಪರೀಕ್ಷೆ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಎಕ್ಸಾಮಿಗೆ ಬೇಕಾದಂತಹ ಅಪ್ಡೇಟ್ಸ್ಗಳಿರ್ಬೋದು, ಏನೇ ಇರ್ಬೋದು, ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಎಲ್ಲವೂ ನಮ್ಮ ಚಾನಲಲ್ಲಿ ಸಿಗುತ್ತೆ. ಸಬ್ಸ್ಕ್ರೈಬ್ ಮಾಡೋದು ಸಿಂಪಲ್ ಆಗಿರುವಂತಹದ್ದು, ಎಲ್ಲರೂ ಮಾಡ್ತೀರಾ ಅನ್ನೋ ಭರವಸೆ ನನಗಿದೆ. ಇದೇ ನೋಟ್ನಲ್ಲಿ ಬಾಯ್ ಅಂತ ಹೇಳೋ ಸಮಯ. ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್ ಬಾಯ್.